ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಬಿವೈ ರಾಘವೇಂದ್ರ ಅವರು ಭರ್ಜರಿಯಾಗಿ ಮತ ಶಿಕಾರಿಯನ್ನು ನಡೆಸಿದ್ರು. ಬಿರುಸಿನ ಪ್ರಚಾರವನ್ನು ಕೈಗೊಂಡರು. ರಾಘವೇಂದ್ರ ಪರ ಇಂದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಕ್ಷೇತ್ರದಲ್ಲಿ ಪ್ರಚಾರವನ್ನು ನಡೆಸಲಿದ್ದಾರೆ. ಕಾಂಗ್ರೆಸ್ ಗ್ಯಾರಂಟಿ ಹಾಗೂ ಮೋದಿ ಗ್ಯಾರಂಟಿಗಳು ಹೋಲಿಕೆ ಮಾಡುವ ಹಾಗೆ ಇಲ್ಲ. ಕಾಂಗ್ರೆಸ್ ಗ್ಯಾರಂಟಿ ಅಕ್ಕಿ ಬೇಳೆ ಗ್ಯಾರಂಟಿ, ಮೋದಿ ಗ್ಯಾರಂಟಿ ದೇಶದ ಹಿತಕ್ಕೋಸ್ಕರ ಸ್ವಾಭಿಮಾನದ ಬದುಕಿಗೆ ಇರುವಂತಹ ಗ್ಯಾರಂಟಿ ಆಗಿದೆ. ಕ್ಷೇತ್ರದಲ್ಲಿ ಒಳ್ಳೆಯ ವಾತಾವರಣ ಇದೆ. ಕಾರ್ಯಕರ್ತರಲ್ಲಿ ಉತ್ಸಾಹ ಹೆಚ್ಚಾಗ್ತಾ ಇದೆ. ಮೋದಿ ಬಗ್ಗೆ ವಿಶ್ವಾಸ ಹೆಚ್ಚಾಗ್ತಾ ಇದೆ. ಮೋದಿ ಅವರಿಗೆ ಕೃತಜ್ಞತೆ ಸಲ್ಲಿಸೋದಕ್ಕೆ ಮತದಾರರು ತುದಿಗಾಲಲ್ಲಿ ನಿಂತಿದ್ದಾರೆ ಅಂತ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ತಿಳಿಸಿದರು. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರು ಕ್ಷೇತ್ರದಲ್ಲಿ ಬಿರುಸಿನ ಪ್ರಚಾರ ಕೈಗೊಂಡಿದ್ದಾರೆ. ಇಂದು ಕೂಡ ಕ್ಷೇತ್ರದಲ್ಲಿ ಪ್ರಚಾರ ಕೈಗೊಂಡಿದ್ದಾರೆ. ಜೊತೆಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರು ಕೂಡ ಇವತ್ತು ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತಿದ್ದಾರೆ. ಯಾವ ರೀತಿ ಪ್ರಚಾರ ಕಾರ್ಯ ಸಾಗ್ತಾ ಇದೆ ಅಂತ ಅವರಿಂದ ಕೇಳೋಣ. ಸರ್, ಇನ್ನು ಚುನಾವಣೆಗೆ ಮತದಾನಕ್ಕೆ ಕೇವಲ 6 ದಿನ ಬಾಕಿ ಇದೆ. ಯಾವ ರೀತಿ ಸಾಗ್ತಾ ಇದೆ ಚುನಾವಣಾ ಕಾರ್ಯ? ತುಂಬ ಒಳ್ಳೆಯ ರೀತಿಯಂಥ ಒಂದು ವಾತಾವರಣ ನಮ್ಮ ಕಾರ್ಯಕರ್ತರ ಒಂದು ನೇತೃತ್ವದಲ್ಲಿ ಚುನಾವಣೆ ಒಂದು ಪ್ರಚಾರ ನಡೀತಾ ಇದೆ. ಇವತ್ತು ಗೌರವಂತ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾಜಿ ಅವರು ಇವತ್ತು ಬರ್ತಾ ಇದ್ದಾರೆ. ಪ್ರಜ್ಞಾವಂತ ಮತದಾರರನ್ನ ಸೇರಿಸುವಂಥ ಪ್ರಯತ್ನ ಇವತ್ತು ಆಗ್ತಾ ಇದೆ. ಮೊನ್ನೆ ತನ್ನ ಅಣ್ಣಾಮಲೈ ಅವರು ಬಂದು ಹೋದರು. ಸನ್ಮಾನಿಸಿದ ಯಡಿಯೂರಪ್ಪ ಸಾಹೇಬರು ನಾಳೆ ಇವತ್ತು ಸಂಜೆ ಹೊಳಲೂರು ಮತ್ತು ಹಾರ್ನಳ್ಳಿಗೆ ಬರ್ತಾ ಇದ್ದಾರೆ. ಸಂಜೆ ಹಾರ್ನಳ್ಳಿಗೆ, ನಾಳೆ ಬೆಳಿಗ್ಗೆ ಹೊಳಲೂರಿಗೆ ಬರ್ತಾ ಇದ್ದಾರೆ. ಈ ರೀತಿ ಎಲ್ಲ ಸೆಕ್ಟರನ್ನು ಕೂಡ ಭೇಟಿ ಮಾಡಲಿಕ್ಕೆ ಏನೇನು ಒಬ್ಬ ಅಭ್ಯರ್ಥಿಯಾಗಿ ನಮ್ಮ ಸಂಘಟನೆ ಒಂದು ಚೌಕಟ್ಟಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಮಾಜಿ ಶಾಸಕರು, ಸಂಘಟನೆ ಒಂದು ನೇತೃತ್ವ ತುಂಬ ಯಶಸ್ವಿ ಆಗ್ತಾ ಇದೆ. ದಿನ ಉತ್ಸಾಹ ಹೆಚ್ಚಾಗ್ತದೆ. ಮೋದಿಜಿಯವ್ರ ಬಗ್ಗೆ ಇನ್ನೂ ವಿಶ್ವಾಸ ಹೆಚ್ಚಾಗ್ತಾ ಇದೆ. ಮತ್ತು ತುದಿಗಾಲು ನಿಂತಿದ್ದಾರೆ. ಯಾವತ್ತು ಎಲೆಕ್ಷನ್ ಬರುತ್ತೆ ಆ ಮೋದಿಜಿಯವರ ಒಂದು ಕೃತಜ್ಞತೆ ನಾವು ಸಲ್ಲಿಸಬೇಕು. ಕೋವಿಡ್ ಸಂಕಷ್ಟ ಸಂದರ್ಭದಲ್ಲಿ ಒಂದೊಂದು ಜೀವನ ಕೂಡ ಉಳಿಸಬೇಕು ಅಂತೇಳಿ ಪ್ರಯತ್ನ ಮಾಡಿದ ಮೋದಿಜಿಯವರಿಗೆ ಕೃತಜ್ಞತೆ ಸಲ್ಲಿಸಕ್ಕೆ ಸಿಕ್ಕಂಥದ್ದು ಒಂದು ಅವಕಾಶ. BJPಗೆ, ಕಮಲ್ದೇವ್ಗೆ, ಮೋದಿಜಿಯವರಿಗೆ ಮತವನ್ನು ಕೊಡುವಂಥ ಮುಖಾಂತರ ನಾವು ಕೃತಜ್ಞತೆ ಸಲ್ಲಿಸಬೇಕು ಅಂತ ಸಂಕಲ್ಪನ ಮಾಡೋಂಥ ಒಂದು ವಾತಾವರಣ ಎಲ್ಲ ಕಡೆ ಕೂಡ ಸೃಷ್ಟಿಯಾಗಿದೆ. ಕಾಂಗ್ರೆಸ್ ಅವರು ಗ್ಯಾರಂಟಿ ಯೋಜನೆಗಳ ಮೇಲೆ ಮತ ಕೇಳ್ತಿದ್ದಾರೆ. ನೀವು ಕೂಡ ಮೋದಿ ಗ್ಯಾರಂಟಿ ಯೋಜನೆ ಮೇಲೆ ಮತ ಕೇಳ್ತಿದ್ದೀರಾ. ಯಾವ ರೀತಿ ಇದೆ ಸರ್ ಕ್ಷೇತ್ರದಲ್ಲಿ? ಇಲ್ಲ, ಕಾಂಗ್ರೆಸ್ ಗ್ಯಾರಂಟಿಗೂ ಮೋದಿಜಿ ಗ್ಯಾರಂಟಿ ಕಂಪ್ಯಾರಿಸನ್ ಮಾಡೋಂಗಿಲ್ಲ. ಕಾಂಗ್ರೆಸ್ ಗ್ಯಾರಂಟಿ ಪಾಪ ಅಕ್ಕಿ ಬೇಳೆ ಇದನ್ನು ಮಾತಾಡ್ತಿದ್ದಾರೆ. ಆದರೆ ಮೋದಿಜಿಯವರ ಗ್ಯಾರಂಟಿ ನಾವು ಯಾವುದೋ ರೇಷನ್ ಕಾರ್ಡಿಗೆ ಮೀಸಲಾಗಿ ಮಾಡ್ತಾ ಇಲ್ಲ ಸರ್. ಒಂದು ಅವರ ಜೀವನಕ್ಕೆ ಬೇಕಾದಂಥ ಒಂದು ಸ್ವಾಭಿಮಾನದ ಬದುಕಿಗೋಸ್ಕರ, ರಾಷ್ಟ್ರದ ಹಿತಕ್ಕೋಸ್ಕರ ಈ ಪರಿಕಲ್ಪನೆ ಇಟ್ಕೊಂಡು ನಾವು ಮೋದಿಜಿ ಗ್ಯಾರಂಟಿ ಅಂತ ಹೇಳ್ತಿದ್ದೀವಿ ಹೊರತು ಇವ್ರು ಹೇಳಿದ ಗ್ಯಾರಂಟಿ ಇಟ್ಕೊಂಡು ನಾವು ಮಾಡ್ತಾ ಇಲ್ಲ. ಮತ್ತು ಅವ್ರು ಹೇಳಿದಂಥ ಗ್ಯಾರಂಟಿನೂ ಕೂಡ ಅವ್ರು ನಡೆಸ್ತಾ ಇಲ್ಲ. ಚುನಾವಣಾ ಪೂರ್ವದಲ್ಲಿ ಹೇಳಿದ್ದೇ ಬೇರೆ, ಚುನಾವಣೆ ನಂತರ ಗ್ಯಾರಂಟಿ ಅಂದ್ಕೊಂಡು ಜನರಿಗೆ ಮೋಸ ಮಾಡ್ತಿರೋದೇ ಬೇರೆ. ಇದ್ರ ಬಗ್ಗೆ ಕೂತಲ್ಲಿ ನಿಂತಲ್ಲಿ ಇವತ್ತು ಮತದಾರರು ಚರ್ಚೆನೂ ಕೂಡ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಕೂಡ ಬಂದು ಪ್ರಚಾರ ಮಾಡೋಗಿದ್ದಾರೆ.